ಉಗ್ರಗಾಮಿಗಳನ್ನು ಅಗ್ರಹಾರದಲ್ಲಿ ಶೀಘ್ರವಾಗಿ ಟರ್ನಿಂಗ್ ಕೊಟ್ಟ ಚಕ್ರವರ್ತಿ ಬರೋ ತನಕ ಮಾತ್ರ ಬೇರೆ ಈ ಚಕ್ರವರ್ತಿ ಎಂಟ್ರಿ ಕೊಟ್ಟರೆ ಆದಿ ಬೀದಿಗೆ ಬೀಳ್ತವೆ ಶವ. ಸಾಮ್ರಾಜ್ಯ ಏರ್ಪೋರ್ಟ್ ಇಂದ ನಿಮ್ಮನ್ನು ಕರೆದುಕೊಂಡು ಬಂದಿದ್ದೆ. ಹಾಗೆ ಬಂದು ಬಿಟ್ಟರಲ್ಲ. ಯಾರ ಹತ್ತಿರ ದುಡ್ಡು ಕೇಳ್ತಾ ಇದ್ದ ಚಕ್ರವರ್ತಿ ಕಣ ಮೇಲೆ ಕವರ್ ಇರಲಿ ಅಂಡರ್ವೇರ್ ಆಗಲಿ ನನ್ನ ಆಟೋ ಹತ್ತಿದ ಮೇಲೆ ಅವನು ಚಾರ್ಜ್ ಕೊಡ್ಬೇಕು, ಅವರಪ್ಪನೋ ಚಾರ್ಜ್ ಕೊಡ್ಬೇಕು. ಕುಂಡಿ ಈ ಚಕ್ರವರ್ತಿಗೆ ತಾಕತ್ತಿಗೆ ಸವಾಲ್ ಹಾಕುವ ಮಟ್ಟಿಗೆ ಬೆಳೆದ್ಬಿಟ್ಟಿದ್ಯಾ? ಈ ಚಕ್ರವರ್ತಿ ಕೇಳಿದ್ರೆ ಕೋಸು ಉಂಚಿ ಹೋಯ್ತದೆ. ಏ ಚಕ್ರವರ್ತಿ, ನಿನ್ ಹತ್ರ ತಾಕತ್ತಿದ್ರೆ ನಮ್ಮ ಹತ್ರ ನೀ ಹತ್ರ ಏನದೆ ಆಟೋ ಓಡಿಸೋ ದುಡಿದು ತನ್ನವ್ರು ನಾವು. ನಿನ್ನೆ ಹಾಗೆ ಇನ್ನೊಬ್ಬರು ಮನೆ ಹೊಡೆದು ತಿನ್ನವರಲ್ಲ. ಈ ಚಕ್ರವರ್ತಿ ಪ್ಲಾನ್ ಮಾಡಿ ಆಟ ಆಡೋನಲ್ಲ, ಪ್ಲಾನ್ ಮಾಡೋನು. ನಿನ್ನ ಸೊಕ್ಕಿನ ಮಾತಿಗೆ ತಕ್ಕ ಉತ್ತರ ಕೊಡೋನು. ಕೇಳು. ಏನಿದು ಶಬ್ದ ಬಹಳ ಕಠೋರವಾಗಿದೆಯಲ್ಲ? ಬೆಂಗ, ನಿನ್ನ ಆಟೋದಲ್ಲಿ ಮೊದ್ಲೇ ನಮ್ಮ ಬಸ್ಸು ಆರ್ಡಿಎಕ್ಸ್ ಕಾಂಪ್ಲೆಕ್ಸ್ ಮಾಡಿದ್ರು. ರಿಮೋಟನ ಒತ್ತಿ ನಿನ್ನ ಆಟೋ ಬ್ಲಾಸ್ಟ್ ಮಾಡಿ ಎಲ್ಲ ಪೀಸ್ ಮಾಡಿಬಿಟ್ರು. ಅಯ್ಯೋ ವಿಧಿ, ನನ್ನ ಜೀವನಕ್ಕೆ ಆಧಾರವಾಗಿದ್ದ ಆಟೋವನ್ನು ಸುಟ್ಟು ಬಿಟ್ಟರು. ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡಲಾರೆ. ಏ ಶಂಕರ್, ನಿನ್ನ ಮುಗಿಸೋದು ನನಗೇನು ದೊಡ್ಡ ಮ್ಯಾಟರ್ ಅಲ್ಲ. ಆಸೆ ಬೆಟ್ಟದ್ರೆ ಬದುಕಿದ್ದ ಮಗನೇ, ಇಲ್ಲವಾದರೆ ಬೀದರ್ದಾಗ ಮೋಟರ್ದಾಗ ಮಸಾನ ಸೇರ್ತೀಯ. ಬದುಕು ಆಸೆ ನಿನಗಿದ್ದಾರೆ, ಕಾಸಿನ ಬಿಟ್ಟು ಹೊರಟೋಗು. ಹಠ ಮಾಡಿದರೆ ಇದೇ ನನ್ನ ಬಂದಿಕಿನಿಂದ ನೀ ಅದೇ ಗುಂಡಿಗೆ ಸಿಲ್ಲ ಬಿಡುವೆ. ಸ್ವಾಮಿ, ನಾನು ದುಡಿದ ದುಡ್ಡನ್ನು ಕೇಳೋದು ತಪ್ಪಿ ಇವನ ಹಾಗೇನು ಕೊಲೆ ಮಾಡಿದಿನ ಅಥವಾ ಸುಲೇಗೆ ಮಾಡಿದಿನ?
ಜಸ್ಟ್ ಮೀಟರ್ ಮಾಡಿ ಲೇ ಶಂಕರ, ಅವರು ಮೇಲೆ ಹೋಗಿ ಬಹಳ ದಿನವಾಯ್ತು. ನಿನ್ನನ್ನು ಕಳಿಸಿಕೊಡುವಂತ ವೇಟ್ ಮಾಡ್ತಾ ಇದ್ದಾರೆ. ಏ ಬಾಡಿಗಾರ್ಡ್ಸ್, ಈ ವೆಸ್ಟ್ ಆದದೇನು ಎಲ್ಲಾದರೂ ಬಿಸಾಕಿ ಹತ್ತು ನಾಯಿ ಕಾಯಿಗೆ ತಿನ್ನಲಿ. ಓಕೆ ಬಾಸ್, ಎತ್ತ ಹೊಲಸು ಬಾಡೇನು. ಇವತ್ತಿಗೆ 100ನೇ ಮಾಡರ್ ಚೂರಿ ಸ್ಟಾರ್ ಚಕ್ರವರ್ತಿ. ಹಣದ ರಾಶಿ ಮೇಲೆ ನಿದ್ರೆ ಮಾಡೋನು, ನೆನದ ರಾಶಿ ಮೇಲೆ ನಡೆದಾಡಿಕೊಂಡು ಬಂದ ಹುಲಿ. ನನ್ನ ಪತಿದೇವರು ನನ್ನ ಮೈದಿನ ಹೊಲಕ್ಕೋಗಿ ತುಂಬಾ ಹೊತ್ತಾಯ್ತು. ಅವರಿಗೆ ಬುದ್ಧಿ ಕೊಡಲು ಹೋಗ್ಬೇಕಂದ್ರೆ ಈ ಬಿಸಿಲು ನನ್ನ ನೆತ್ತಿ ಸುಡ್ತಾ ಇದೆ. ಹಲೋ ಮಿಸ್ಟರ್, ಸ್ವಲ್ಪ ದಾರಿ ಬಿಡ್ತೀರಾ? ಯಾರಿವಳು? ಸ್ವರ್ಗ ಲೋಕದಿಂದ ದರೆಗೆಳೆದು ಬಂದ ಸ್ವರ್ಗದ ಸುಂದರಿ. ಕಮಲದಂತ ಕಣ್ಣುಗಳು, ಕಾಮನೆ ಬಿಲ್ಲಿನಂತ ದುಂಬೆಗಳು, ದುಂಬೆ ನಾಚಿಸುವಂತ ತುಟಿಗಳು. ಆ ಬ್ರಹ್ಮನಿಗೆ ಚಾತುರ್ಯ ಮೆಚ್ಚಲೇಬೇಕು. ಏ ಬಾಲೆ ನಿಲ್ಲು, ಯಾರು ನೀನು? ನೋಡಿ, ನಾನು ಈ ಊರಿನ ಶಿವಲಿಂಗನ ಹೆಂಡತಿ ಪಾರ್ವತಿ ಅಂತ. ನನ್ನ ಪತಿದೇವರು ಇಲ್ಲೇ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಬುದ್ಧಿ ಕೊಡಲು ಹೊರಟಿದ್ದೇನೆ. ಸ್ವಲ್ಪ ದಾರಿ ಬಿಡ್ತೀರಾ? ನೋಕೋ ರಾಣಿ, ಆ ಬ್ರಾಹ್ಮಣ ಕಳಿಸಿರುವನು ನಿನ್ನ ಯೌವನದ ಭರಣಿ. ನೀನು ಪರಾಯಕ ಬಂದ ತರುಣೆ. ನಿನ್ನ ಯೌವನ ಕೋಟೆ ಒಳಗ ನುಗ್ಗಿ ಖಾಲಿ ಮಾಡಿ ಬಿಡುವೆ ನಿನ್ನ ಶೀಲ ಎಂಬ ಖಜಾನೆ. ಕೈ ಬಿಡೋ ಬೇಕು ನನ್ನ ಮಗನೇ. ಇನ್ನು ಬೇಕಾ ಅಥವಾ ಸಾಕ? ಹೆಣ್ಣು ಮಕ್ಕಳು ಅಂದ್ರೆ ಆಟದ ಗೊಂಬೆ ಅಂತ ತಿಳ್ಕೊಂಡೇನೋ ಹರಾಮ್ ಕೋರ್. ಪಾರ್ವತಿ, ಅಂದವಾಗಿದೆ ನಿನಗೆ ಕೊಬ್ಬೆ. ಈ ಚಕ್ರವರ್ತಿ ತಡದ್ರ ಬಿಡಲ್ಲ, ಬಿಡ್ತಾನ. ನಿನ್ನ ಹೊತ್ತುಕೊಂಡು ಹೋಗಿ ಮುತ್ತು ಕೊಟ್ಟು ಚಿತ್ತ ಕಡೆ ಅತ್ಯಾಚಾರ. ಏ ಚಕ್ರವರ್ತಿ, ಹೆಣ್ಣು ಮಕ್ಕಳು ಅಂದ್ರೆ ಏನಂತ ತಿಳ್ಕೊಂಡಿದೀಯೋ? ಸುಲಿದು ತಿನ್ನುವ ಬಾಳೆ ಹಣ್ಣು ಅಂತ ತಿಳ್ಕೊಂಡಿದೀಯೋ? ಈ ಹೆಣ್ಣಿನ ಮೇಲೆ ಕಾಮದ ದೃಷ್ಟಿ ಬೀರಿದ್ರೆ ಇನ್ನಿನ ಕಾಮದ ಕಣ್ಣೇ ಕೀಳ್ಬೇಕಾಗುತ್ತದೆ. ಈ ಚಕ್ರವರ್ತಿ ಒಮ್ಮೆ ಕಣ್ಣಿಟ್ಟಂದ್ರೆ ಮುಗೀತು. ನನ್ನವನಾಗ್ಲೇಬೇಕು, ಇಲ್ಲ ಮಣ್ಣಲ್ಲಿ ಮಣ್ಣಾಗ್ಲೇಬೇಕು. ಯೋಚನೆ ಮಾಡುವ ನಿರ್ಧಾರ ತಿಳಿಸು. ಏ ಚಕ್ರವರ್ತಿ, ಮಣ್ಣಲ್ಲಿ ಮಣ್ಣಾದ್ರೂ ಪರವಾಗಿಲ್ಲ, ಆದ್ರೆ ಈ ಶೀಲ ಮಾತ್ರ ನಿನ್ನ ಸೋಕಕ್ಕೆ ಬಿಡೋದಿಲ್ಲ. ಅಂತ ಪ್ರಯೋಗ ಏನಾದ್ರೂ ಒಗೆದು ಬಂದಿದ್ದೆ ಆದ್ರೆ ನನ್ನ
ನನ್ನ ರೋಮಾಂಚನ. ನೋಡು, ನಿನಗೆ ಕೈ ಮುಗಿದು ಬೇಡಿಕೊಳ್ತೇನೆ, ನನ್ನ ನೀನು ಮಾಡಬೇಡ, ನನ್ನ ಬಿಟ್ಟು ಬಿಡು. ನಾನು ಗಂಡನೇ ದೇವ್ರು ಅಂತ ಬಾಳುವ ಸತಿ ಶಿರೋಮಣಿ ನಾನು. ಫಾರನ್ ಮೇಲೆ ಬೀಜಿರ್ಲಿ ಅಂತ ಹುಡುಗಿಯರನ್ನ ಬಿಟ್ಟಿಲ್ಲ. ಇನ್ನು ಬೇಲೂರು ಸೀಲು ಬಾಲಿಕೆ ಅಂತ ಬೆಳಕುವ ನಿನ್ನನ್ನು ಬಿಡ್ತೇನೆ ಪಾರ್ವತಿ. ಏಯ್ ತುಂಬಿಯ ಬುದ್ಧ ದುರಾತ್ಮ, ಈ ನನ್ನ ಮುಟ್ಟಲೆ ಬಂದು ವಿಷಯ ನನ್ನ ಮೈದನಿಗೆ ಭರತಿಗೆ ರಾಮನಿಗೆ ಗೊತ್ತಾಗಿದ್ದೆ ಆದ್ರೆ ಈ ನಿನ್ನ ರುಂಡವನ್ನು ತೆಗೆದು ಚೆಂಡಾಡದೆ ಬಿಡೋದಿಲ್ಲ ನನ್ನ ಮೈದನರು. ಬಲು ಎಚ್ಚರ. ಎಚ್ಚರ. ಮಕ್ರುಂದ ಇರುತ್ತೆ ಈ ನಿನ್ನ ಗಜ್ಜಾನಗುಡಿಯ ಕನ್ನಟ. ಈ ಚಕ್ರವರ್ತಿ ನಿನ್ನ ಯೌವನದ ತುಪ್ಪ ತಿನ್ನುತ್ತಾನೆ. ಬೇಡ ಚಕ್ರವರ್ತಿ, ಬೇಡ. ಈ ಹೆಣ್ಣನ್ನು ಕೆಣಕಿ ನೀನು ಮಣ್ಣಾಗ್ಬೇಡ. ಈ ಹಠನ್ಗೆ ಒಳ್ಳೆಯದಲ್ಲ, ಬಿಟ್ಟು ಬಿಡು ಈ ನಿನ್ನ ಕೆಟ್ಟ ಚಟ. ನೋಡು ಪಾರ್ವತಿ, ಒಲಿದ ಬಂದು ಹೆಣ್ಣು ಮುಟ್ಟಿಲ್ಲ, ಅರ್ಥ ಮಾಡಿ ಒಳ್ಳೆ ಅಂದನ್ನು ಬಿಟ್ಟಿಲ್ಲ. ನನ್ನ ಕಾಮದ ಕಾರ್ಯಕ್ಕೆ ಯಾವನಾದ್ರೂ ಅಡ್ಡ ಬಂದರೆ ಮೈ ಮುಟ್ಟ. ಬೇಡ ಚಕ್ರವರ್ತಿ, ಬೇಡ. ನನ್ನನ್ನೇನು ಮಾಡಬೇಡ, ನನ್ನನ್ನು ಬಿಟ್ಟು ಬಿಡು. ಈ ಪ್ರದೇಶದಲ್ಲಿ ನಾರಿಯ ಮಾನ ಕಳೆಯಬೇಡ. ಏ ಚಂದನದ ಗೊಂಬೆ ಪಾರ್ವತಿ, ನನ್ನ ಚರ್ಮದ ಚಿನ್ನದ ಚೂರಿಂದ ನಿನ್ನ ಯೌವನದ ಕರ್ಮದ ದೇಹಕ್ಕೆ ಚುಚ್ಚಿ ಬಲಿರುತ್ತ ಧರ್ಮ ಹಸಿ ಹಾಕೊಂಡು ಬಾರೇ ನನ್ನ ಬಂಗಾರಿ. ಕೈ ಬಿಡಲೇ ಕಾಮುಕ ನಾಯಿ. ಇವಳು ನನ್ನ ಸಾಕಿ ಸೆಳೆಯುವುದ ಎತ್ತ ತಾಯಿ. ಇಂಥ ಮಾತೆ ಸಿಲಕ್ಕೆ ಚೂತೆ ಬರೆಯುವಂತ ಮಾಡಿ ನಿನ್ನ ಚೀತೆ ನಿನ್ನ ಸಿದ್ಧಪಡಿಸಿಕೊಂಡೆ ಮಗನೇ. ಏ ಬಂದು ಬಿಟ್ಟಲ ಬಲಶಾಲಿ ಬಲ ಭೀಮ, ಯಾಕೆ ನಿಲ್ಲಿಸುವೆ ನನ್ನ ಪ್ರೇಮದ ಕಾಮ? ಈ ಡಾನ್ ಚಕ್ರವರ್ತಿ ಕೆಣಕಿ ಕದನ್ಗೆ ನಿಂತರೆ ನನ್ನಲ್ಲಿ ಆಗಿಬಿಡುವೆ ಮಗನ ನಿರ್ನಾಮ. ಆಪತ್ತಿನಲ್ಲಿ ಇರುವ ಹೆಣ್ಣಿನ ರಕ್ಷಣೆ ಮಾಡುವುದೇ ನನ್ನ ನೇಮ. ದ್ರೌಪದಿ ಸೀರೆ ಸೆಳೆದಾಗ ಕೀಚಕನನ್ನು ಕೊಂದ ಭೀಮ, ಸೀತೆಯ ಸಲುವಾಗಿ ರಾವಣನ ರುಂಡ ಮುಂಡ ಕತ್ತರಿಸಿದ ಆ ದಶರಥ ರಾಮ, ನಿನ್ನಂತರ ಸಂಹಾರಕ್ಕಾಗಿ ಹುಟ್ಟಿ ಬಂದ ಭಕ್ತದ ಗುಡಿಯಲ್ಲಿ ಗರ್ಜಿಸಿದವಳೆ ನಿನ್ನ ಪಾಲಿನ ಯಮ ಈ ಕೊಂಡ ಪರಶುರಾಮ. ಹಾಲು ಹಸುದ ಬಂದಂತೆ ಕಾಣುತ್ತೆ, ಬೇಟೆ ಆಡಲು ಯಾವ ಜಿಂಕೆನಿಲ್ಲ. ಈ ಚತುರ ಚಾಣಕ್ಯ ಶ್ರೀ ಕೃಷ್ಣನ ಸುದರ್ಶನ ಚಕ್ರವರ್ತಿ ಅಂತೆ ಎದುರಾದ ವೈರಿಯವರ ತಲೆ ಕತ್ತರಿಸಿ ಬಿಸಿ ರಕ್ತ ಕುಡಿದು ಬಿಡುವೆ. ನಾನು ಸೈಲೆಂಟ್ ಆದ್ರೆ ಶ್ರೀರಾಮ, ವೈಲೆಂಟ್ ಆದ್ರೆ ಕೊಂಡ ಪರಶುರಾಮ. ಬಯಲ ಸೀಮೆ ಗಂಡದಿಯ ಗುಂಡಿಗಿರೋ ಗಂಡುಕನು ನನ್ನ ಅರ್ಥದ ಪರಶುನಿಂದ ನಿನ್ನ ಶಿರ್ಸನ್ನೇ ಚಂಡಾಡಿ ಬಿಡುವೆ ಮಗನೇ, ಎಚ್ಚರ. ಗಂಡು ದಾಳಿಗಳ ಬಂಡಿಯ ಚಕ್ರದ ಕೊಂಡಿಯಂತೆ ಕೂಡಿಸಿ ಬಂದುಕಿನ ಗುಂಡುಗಳು ಬಾಂಬಳ ಚಂಡಿನಂತೆ ಆರಿಸಿ ಓ ಮಂಡಲದ ಕೀರ್ತಿ ಚಕ್ರವರ್ತಿ. ನೋಡು ಮೈದನ, ಈ ಪಾಪಿ ಬದುಕಬಾರದು. ಈ ಪಾಪಿಯನ್ನು ಕಡಿದು ಹಾಕಿಬಿಡು ಶ್ರೀರಾಮ. ಈ ದೇಶದಲ್ಲಿ ಅಬಲೆ ಮಾಡುತ್ತಿರೋ ಅತ್ಯಾಚಾರ ಇಂದಿಗೆ ಕೊನೆಯಾಗಲಿ. ಅತ್ಯಾಚಾರ ಪಾರ್ವತಿ, ನೀನಾಗಿ ನೀನು ಒಲಿದು ಬಂದರೆ ಅತ್ಯಾಚಾರವಾಗ್ತಿತ್ತು, ಅತ್ಯಾಚಾರ ಆಗ್ತಿರ್ಲಿಲ್ಲ. ಗ್ರಾಚಾರ ಗಂಡಾಂತರ ಜೊತೆಗೆ ಆಟ ಆಡುವ ಅಂದದು ಗಂಡು ಕಡೆ ಈ ಚಕ್ರವರ್ತಿ. ಲೇಕುತ್ತೆ ನೀನು ಗಂಡನ ಅಲ್ಲಲೇ ಕೈಲಾಗದ ಸಣ್ಣ, ಪೊಲೀಸರ ಕಣ್ಣು ತಪ್ಪಿಸಿ ತಿರುಗುವ ಬಣ್ಣ. ನಿಮ್ಮ ತಾಯಿಯ ಗರ್ಭದಲ್ಲಿ ಜನಿಸಿದ ನೀನೊಂದು ಪಾಪದ ಪಿಂಡ. ಇದೇ ಕೊಡಲಿಂದ ಧರಣಿಗೆ ಉರಿಸುವ ಮಗನೇ ನಿನ್ನ ರುಂಡ. ಪಾಪದ ಪಿಂಡ ಯಾರ ರುಂಡ ಯಾರು ಕಡಿತಾರೋ ನೆಕ್ಸ್ಟ್ ಪ್ರವೇಶ ನೋಡೋಣ.
अभी पिक्चर बाकी है। हौला हौला ಏನಂದಲೇ ಸೊಕ್ಕಿನ ಮಗನೇ, ನಮ್ಮ ಅತ್ತೆಯ ಸೀರೆಗೆ ಕೈ ಹಾಕಿದ ನಿನ್ನ ಪಕ್ಕಲ್ಪ ಮುರಿದು ಹೋಗಿ ಬರುವ ನಿನ್ನ ಕಾಮದ ಕಣ್ಣ ಕೆತ್ತು ನ್ಯಾಯ ನೀತಿ ಧರ್ಮ ತಲೆ ಎತ್ತಿ ನಿಲ್ಲಾಗೆ ಮಾಡ್ತಿದ್ದಾರೆ. ನಾನು ಶಿವಲಿಂಗನ ತಮ್ಮ ಭರತ್, ನನ್ನ ಶ್ರೀರಾಮನೇ ಅಲ್ಲ. ಮೈದನ, ಆ ಚಕ್ರವರ್ತಿ ಸೈಕೋ ಇದ್ದಂತೆ. ಅವನ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರೋ ಮೈದನ. ಮೈದನ, ನೀನು ಬರ್ದೆ ಹೋಗಿದ್ರೆ ನನ್ನ ಸ್ಥಿತಿ ನಾನೇ ನೆನೆಸಿಕೊಂಡ್ರೆ ಮೈ ಜುಮ್ಮನಂತೆ ಮೈದನ. ಕಣ್ಣೀರು ಹಾಕದಿರೋ ಅತ್ತಿಗೆ, ಈ ನಿಮ್ಮ ಹಿರಿಮಗ ಶ್ರೀರಾಮ ಇರೋ ತನಕ ನಿನ್ನ ಸೀರೆ ತುದಿ ಸಹ ಮುಟ್ಟಲು ಬಿಡುದಿಲ್ಲ ಅತ್ತಿಗೆ. ಈ ಮಾತು ಸತ್ಯ ಅತ್ತಿಗೆ, ಈ ಮಾತು ಸತ್ಯ. ಮೈದನ, ನಿಜವಾಗ್ಲು ನೀನು ಗಂಧದ ಗುಡಿಯಲ್ಲಿ ಗರ್ಜಿಸ ಹುಲಿಯಪ್ಪ. ಈ ನಿನ್ನ ಗರ್ಜನೆ ಯಾವಾಗ್ಲೂ ನಿಜವಾಗ್ಲೂ ಇರ್ಬೇಕು ಮೈದನ, ಇರ್ಬೇಕು. ಪೊಂಡ ಪರಶುರಾಮನ ಕೋಟೆಯಲ್ಲಿ ನನ್ನ ಕೈಯಲ್ಲಿರೋ ತನಕ ಸಾವು ನನ್ನ ಸನಿಹ ಸುಳಿಯೋದಿಲ್ಲ ತಾಯಿ. ಅತ್ತಿಗೆ ಬೇರೆ ಬೇರೆ ಬಾಳಾಗಿದೆ, ನಡೆರಿ ಹೋಗೋಣ. ಆಗ್ಲಿ ಬಾ ಮೈದನ, ಹೋಗೋಣ. ಗೌಡ್ರ ಹೆಂಗೋ ಜನರ ಮಳ್ ಮಾಡಿ ಸುಳ್ಳು ಓಟ್ ಕಳ್ಳ ಓಟ್ ಹಾಕ್ಸ್ಕೊಂಡ್ ಇಲೆಕ್ಷನ್ ಅಂತೂ ಗೆದ್ದೇವ್ರಿ. ಮುಂದೆ ಹೆಂಗ ಮುತ್ತಿನ ಗದ್ದಿಗೆ ಮೇಲೆ ಹತ್ತೂರು ಹಮ್ಮಿರನಾಗಿ ನಟರಾಜನ ನರ್ತನ ಮಾಡಿ ಜನರನ್ನು ಮರಳು ಮಾಡುತ್ತಿದ್ದಾನೆ ಈ ರಂಗೇಗೌಡ. ಕರುನಾಡ ಸುತ್ತಿ ಸಂಪತ್ತಿಗೆ ಸವಾಲೆನಿಸಿದ್ದಾನೆ ಈ ರಣರಂಗ. ಆದರೆ ಆ ಶಿವಲಿಂಗನ ಹೆಂಡತಿ ಪಾರ್ವತಿ ಶೀಲ ಯಾವತ್ತಿದ್ದರೂ ನನ್ನ ಸೊತ್ತು. ಗೌಡ್ರ ಹೆಂಗೋ ಸುಳ್ಳು ಓಟ್ ಕಳ್ಳ ಓಟ್ ಹಾಕ್ಸ್ಕೊಂಡ್ ಇಲೆಕ್ಷನ್ ಅಂತೂ ಗೆದ್ದೇವ್ರಿ. ಮುಂದೆ ಹೆಂಗ ಏ ಶೆಟ್ಟಿ, ಎಲೆಕ್ಷನ್ ಅಂದ್ರೆ ಹಾಗೆಲೇ ಹೆಣ್ಣಾನು ಕೊಡಬೇಕು, ಗಂಡಾನು ಕೊಡಬೇಕು. ಸಮಯ ಬಂದ್ರೆ ಮಕ್ಕಳ ಮಲ್ಕೊರಾಕ್ ಹೆಣ್ಣನ್ನು ಕೊಡಬೇಕು. ಅದು ಕೇವಲ ಅಮ್ಮ ಓಟ್ ಹಾಕ್ರಿ, ತಾಯಿ ಓಟ್ ಹಾಕ್ರಿ ಅಂತ ಕೇಳಿಕೊಳ್ಳೋದಕ್ಕೆ. ತಿನ್ನೋಕೆ ಅನ್ನ ಇಲ್ಲ ಅಂತ ಅಲ್ಲಲೇ, ಓಟಿಗಾಗಿ, ನೋಟಿಗಾಗಿ, ಶೀಟಿಗಾಗಿ. ಗೌಡ್ರ ಇಲೆಕ್ಷನ್ ಅಂತೂ ಗೆದ್ದೇವ್ರಿ. ಮುಂದಿನ ಸಮಾಚಾರ ಹೆಂಗ್ರಿ ಗೌಡ್ರ? ಎಲೆಕ್ಷನ್ ಬೇಕಾದ್ರೆ ಹಾಗೆ ಶೆಟ್ಟಿ, ಎಲೆಕ್ಷನ್ ನಿಲ್ಲಬಾರ್ದು. ನಿತ್ರೆ ಮೊದಲ ಹಣದ ಬಗ್ಗೆ ವಿಚಾರ ಮಾಡಬಾರ್ದು. ಗೌಡ್ರ ಇಲೆಕ್ಷನ್ ಟೈಮ್ದಾಗ್ರಿ ದುಡ್ಡು ಬಾ ಖರ್ಚಾಗಿದಾವ್ರಿ. ಕಂಟ್ರಿ ಕುಡಿ ಮಕ್ಕಳಿಗೆ
ಕ್ವಾರ್ಟರ್ ಕೊಡ್ರಿ, ಕ್ವಾರ್ಟರ್ ಕೊಡು ಸೋಮಕ್ಕಗೆ ಬೇರೆ ಕೊಡ್ರಿ. ಮಾತ ಇವ ನಮ್ಮ ಶಾಂತಕ್ಕ ಅದಲ್ಲ ಕಟಬಳಿ ಅವಂಗ 20,000 ಕೊಡ್ರಿ. ನಮ್ಮ ಇಮ್ರಾನ್ ಟೈರ್ 50,000 ಕೊಡ್ರಿ. ಕೊಡುದ ಮಾಡ್ರಿ. ಆತರ 10 ಪಟ್ ದುಡ್ಡು ತಕೋಬೇಕ್ರಿ ಗೌಡ್ರ. ದುಡ್ಡು ದುಡ್ಡಿಗೆ ಬೆಲೆ ಕೊಡುವ ಈ ದೊಡ್ಡ ಸಮಾಜದಲ್ಲಿ ದುಡ್ಡಿಗಿಂತ ಬಂಡ ಬಡ್ಡಿ ಮಾತಿಗೆ ಬೆಲೆ ಜಾಸ್ತಿ. ರಂಗೇಗೌಡ್ರೆ, ದುಡ್ಡು ಮಾಡಲು ಒಂದು ಸುವರ್ಣ ಅವಕಾಶ ಇದೆ. ಕರೋನಾ ಬಂದತೆ ಅಂತೇಳಿ ಸುಳ್ಳು ಸುದ್ದಿ ಮಾಡಿ ಜನರನ್ನು ಸಾಯಿಸಿ ಕಣ್ಣು ಕಿಡ್ನಿ ವಿದೇಶಕ್ಕೆ ಮಾರಿದರಾಯಿತು. ಗೌಡ್ರ ದುಡ್ಡು ಮಾಡಕ್ ಗುಡ್ಡಾಡ್ಯಾರಿ ಗೌಡ್ರ. ಕರೋನಾ ಬಂದ ಪೇಷಂಟ್ ಅವ್ರ ಮನ್ಯಾನ ಆರಾಮ ಮುಟ್ಟಂಗಿಲ್ರಿ. ಅವ್ರ ಕೇರ ಕೊಡೋದ್ರಿ, ಇಲ್ಲ ಅಂತ ಹೇಳಿ ಕಟ್ಗಿ ಹಾಕಿ ನಮ್ಮ ಊರ್ ಮಶಾನ್ದಾಗ ಸುಟ್ಟು ಬಿಡೋಣ್ರಿ. ಶಾಬಾಷ್ ಚಕ್ರವರ್ತಿ, ತುಂಬಾ ಚೆನ್ನಾಗಿದೆ ನಿನ್ನ ಐಡಿಯಾ. ಹಣ ಮಾಡಬೇಕಂದ್ರೆ ಈ ಭೂಮಿಯಲ್ಲಿ ಹಣ ಬೀಳಲೇಬೇಕು. ಇಡೀ ಕರ್ನಾಟಕ ಲಾಕ್ಡೌನ್ ಮಾಡಿಸಿ ಜನರು ಇಲ್ಲದ ಸಮಯ ಸಾಧಿಸಿ ಅವರ ಹೃದಯ ಕಣ್ಣು ಕಿತ್ತು ಹೊರದೇಶಕ್ಕೆ ಪಾರ್ಸಲ್ ಮಾಡಲೇಬೇಕು. ಇದು ಬದುಕುವವರ ಲಕ್ಷಣ. ಬಾನು ಬಿಟ್ಟು ಗಾಯವಾದಾಗ ಮಲ್ಲ ಮತ್ತು ನೋವುದಲ್ಲಿ ಸತ್ತಂತ ಕುಟುಂಬಕ್ಕೆ 1 ಲಕ್ಷ ಪರಿಹಾರ ಕೊಡಿ. ರಾಜಕೀಯದಲ್ಲಿ ಹೀರೋ ಆಗಿ ಮುಂದಿನ ಮುಖ್ಯಮಂತ್ರಿ ಸ್ಥಾನ ಖಚಿತ. ಗೌಡ್ರ ಆ ಬಸಾಬ ದುಡ್ಡು ತಗೊಂಡ್ ಬಾ ತಿಂಗಾದ್ರಿ. ಆ ಸಂಘ ಈ ಸಂಘ ಅವ ಕೊಡ್ತೈತಿ ಇವ ಕೊಡ್ತೈತಿ, ಕೊಡುದ ಅಂತ ಹೇಳ್ತಾನ್ರಿ. ಆ ಮಗನ್ ಹೋಗಿ ಯಾಕೊಂಡ್ ಬರ್ತಾನ್ರಿ ಗೌಡ್ರ. ಎದಿ ಮೇಲೆ ಹಂಗೆ ಹಿಡ್ದ ಕೇಳ್ರಿ ನೀವ. ಗೌಡ, ನೀನು ಹಣ ಕೊಟ್ಟದ್ದು ದೇವತೆ ಗೊಬ್ಬರನ್ನು ತಂದು ಹಾಕಿದ್ದೇನೆ. ಮಳೆ ಆಗುದಿಲ್ಲ, ಬೆಳೆ ಬರೋದಿಲ್ಲ. ಹಣ ಕೊಡದು ಎಲ್ಲಿಂದ ಕೊಡಲಿ? ಏ ಬಡ ಅಧಿಕಾರಿ, ನೀನು ಹೊಲಕ್ಕೆ ಹಾಕಿದೀಯೋ ಇಲ್ಲ ಹೆಣ್ಣು ಕುಡಿಯಕ್ಕೆ ಹಾಕಿದ್ಯೋ ಅದೇ ಗೊತ್ತಿಲ್ಲ ನನಗೆ. ನಿನ್ನ 2 ಎಕರೆ ಹೊಲವನ್ನು ನನ್ನ ಹೆಸರಿಗೆ ಬರೆದುಕೊಡಲೇ. ಗೌಡ, ಚಕ್ರವರ್ತಿ ನೀನ ಎಷ್ಟು ಬಾಂಡಲ್ಸು ನನಗೆ ಗೊತ್ತು. ನೀನು ನೂತ ತಂದೆ, ಗೌಡ ನೂತ ತಂದೆ. ಮಗನೇ ಸರಿ ಆಚೆ ಬಡ ಭಿಕಾರಿ. ನಾ ಹೇಳಿದ ಹಾಗೆ, ನಾ ಹೇಳಿದ ರೇಟಿಗೆ ನಿನ್ನ 2 ಎಕರೆ ಹೊಲ ನನಗೆ ಕೊಡುವೆಯೋ ಇಲ್ಲ ಬೂಟ್ಲೆ ಬಡಿಯೋ ಮಗನೇ? ನಾನು 2 ಎಕರೆ ಹೊಲ ಮನಿ ಕೊಟ್ಟರೆ ನನ್ನ ಹೆಂಡತಿ ನನ್ನ ಮಕ್ಕಳನ್ನು ಕೇಳಿಯಾಗ ದುಡಿಬೇಕು. ನಾ ಸತ್ತರು ನಿನಗೆ ಹಣವನ್ನು ಕೊಡುದಿಲ್ಲ. ಕೀಲ ಜಾತಿಯ ನಾಯಿ ನನ್ನ ಮಗನೇ, ನನಗೆ ರಾಜಕೀಯದ ಬಗ್ಗೆ ಬೋಧನೆ ಮಾಡುವ ಯಾವ ಮಗನೇ? ನಿನ್ನನ್ನು ಸಮಾಧಿ ಮಾಡಿ ಬಿಡುವೆ ಮಗನೇ. ಲೇ ಗೌಡ, ಈ ತರ ಬಡ ರೈತರ ಮೇಲೆ ದೌರ್ಜನ್ಯ ಮಾಡಲು ನಾಚಿಕೆ ಆಗುದಿಲ್ಲ ನಿನ್ನ ಜಲಮಕ್ಕೆ. ರೈತರಂದ್ರೆ ಏನೋ ಅರಿಯದ ಮುದ್ದರೇನು ತಿಳಿದೇನೋ. ಆ ಬಡ ರೈತ ಬಸಪ್ಪನ ಬಿಟ್ಟು ಬಿಡು. ಗೌಡ, ನೀನು ಒಬ್ಬರನ್ನು ನನಗೂ ಬಹಳ ಶಿವಲಿಂಗ, ನೀವು ಕೊಡಬೇಕಾದ 5 ಲಕ್ಷ ನೀನು ಕೊಡುವೆಯೋ ಇಲ್ಲ ನಿಮ್ಮ ಅಪ್ಪ ಕೊಡುವನು? ಬಂದ ಬೇಟ ದೊಡ್ಡ ಪಂಚಾಯತಿ ಮಾಡೋದಕ್ಕೆ. ಲೇ ಗೌಡ, ಈ ತರ ರೈತರಂದ್ರೆ ಪ್ರಾಣ ಬೇಕಾದ್ರು ಕೊಡ್ತಾನೋ ಈ ಶಿವಲಿಂಗ? ಎಲೆಕ್ಷನ್ ಟೈಮ್ದಾಗ ನಿನಗ ಓಟ್ ಹಾಕೋದು ಮಾತ್ರ ನಿಂಗೆ ತಿಳಿದೈತಿ.
ರೈತರ ಕೂಗು ಕಷ್ಟ ನಷ್ಟ ಎಲ್ಲಿ ಅರ್ಥ ಆಗಬೇಕು ರಂಗೇಗೌಡ. ಓಹೋ, ನೀನು ಎಷ್ಟೇ ಆದರೂ ರೈತರ ಸಂಘದ ಅಧ್ಯಕ್ಷ ತಾನೇ. ರೈತರ ಮೇಲೆ ಅಷ್ಟು ಅಭಿಮಾನ ಸ್ವಾಭಿಮಾನ ಇದ್ದರೆ ನನ್ನ ಸಾಲ ಎಲ್ಲ ನೀನೇ ತೀರಿಸು. ಲೇ ಶಿವಲಿಂಗ, ರೈತರಿಗಾಗಿ ಪ್ರಾಣ ಕೊಡ್ತಾನಂತ ಹೇಳುದು ದೊಡ್ಡ ಸ್ಥಾನ ಅಲ್ಲ. ಒಬ್ಬ ರೈತ ಕಷ್ಟದಲ್ಲಿ ಇದ್ದಾಗ ಕೈ ಎತ್ತಿಡ್ತಾನ ನಾವು ನಿಜವಾದ ರೈತ. ಒಬ್ಬ ರೈತನ ಕಷ್ಟ ನೋಡಿ ಕೈಗೊಟ್ಟು ಕೊಡೋನಲ್ಲ ಕಣೋ, ಅವನು ರೈತನಲ್ಲ. ಅವನ ಕಷ್ಟಕ್ಕೆ ಹೆಗಲ ಕೊಡೋನು ಕಣೋ ನಿಜವಾದ ಹೆಮ್ಮೆ ರೈತ. ಅವನು 5 ಲಕ್ಷ ಹಣ ನಾ ಕೊಡ್ತೀನಿ, ಬಿಟ್ಟು ಬಿಡು, ಅವನು ಬಿಟ್ಟು ಬಿಡು. ಬಸಪ್ಪ ನಿನಗೆ ಸಮಾಧಾನ ಆಯ್ತಾನೆ? ನೋಡಿದೇನೋ ಗೌಡ, ನೀನು ದೇವಸ್ಥಾನಕ್ಕೆ ಲಕ್ಷ ಗಂಟಲೆ ಹಣ ಕೊಟ್ಟರು ನಿನಗೆ ಭಕ್ತಾನೆ ಅಂತಾರೆ. ಆದರೆ ಕಷ್ಟದಲ್ಲಿದ್ದವನು ಸಹಾಯ ಮಾಡಿ ತೋರಿಸು, ನಿನಗೆ ಅವರು ದೇವರ ಅಂತಾರೆ. ಲೇ ಶಿವಲಿಂಗ, ಬಸಪ್ಪನ ಬಿಡಿಸಿಕೊಟ್ಟು ಹೀರೋ ಆಗಿ ಬಿಲ್ಡಪ್ ಮಾಡಬೇಡ. ಒಂದಿದೆ ಮಗನ ನಿನಗೆ ಮಾರಿ ಹಬ್ಬ. ನೋಡ್ ಶಿವಲಿಂಗ, ಬಸಪ್ಪನ್ ದುಡ್ಡು ಕೊಡ್ತಾನೆ ಅಂತ ನೀವು ಒಪ್ಕೊಂಡೆ. ಕೊಟ್ಟ ಮಾತು ನೋಡ್ಕೋತೀನೋ ಏನ ಮುರ್ಕೋಪೇನು ಹೊಲಕಡೆ ಜೀವ ಹೋಗ್ತೀನೋ ಮಗನ. ಎಂಟಿ ಹಂಗ ಎದುರೋಕ ನಾಯಿ ನೆಂಜುನಲ್ಲಿ ಬೇದಿಲು, ತಾಯಿ ಹಾಲು ಎದೆ ಕುಡಿದು ಭೂಮಿ ಕಂಡು ಈ ಶಿವಲಿಂಗ. ಏ ಶಿವಲಿಂಗ, ಸೊಕ್ಕಿನಿಂದ ಮಾತಾಡಿ ಈ ಚಕ್ರವರ್ತಿ ಕೈಯ ಶಿಕ್ಷೆ ಮರ್ಯಾದಿಂದ ಹಣ ಕೊಡ್ತೀನೋ, ನಿನ್ನ ಹೆಣ ಭೂಮಿಗೆ ಬೀಳಿಸಲಿ ಮಗನ. ಏ ಶಿವಲಿಂಗ, ನಿನಗೆ ಕೊಟ್ಟ ಗಡುವು ಮುಗಿದು ಇಟ್ಟ ಗಡುವು ಬಂದಾಯಿತು. ಮಾತಿನಂತೆ ನಡೆದುಕೋ, ಇಲ್ಲ ನಿನ್ನ ಬಂದೂಕಿನಿಂದ ಸುಟ್ಟು ಬಿಡ್ಲ ಮಗನೇ. ಏ ಗೌಡ, ನಮ್ಮ ಅಣ್ಣನಿಗೆ ಒಡೆಯಟ್ಟು ಸೊಕ್ಕು ಬಂದಿದ್ದೇನೋ ದುರಂಕಾರಿ. ನೋಡು, ನನ್ನ ಕೈಯಲ್ಲಿ ಪುಂಡ ಪರಶುರಾಮ ಕೊಡ್ಲಿ, ನಿನ್ನ ರುಂಡ ತೆಗೆದು ಹರಿಸಿ ಬಿಡುವೆ ರಕ್ತದ ಕಾವಲಿ. ಏ ರಾಮ, ಆ ಬಡ ಭಿಕಾರಿ ಬಸಪ್ಪ ಕೊಡಬೇಕಾದ ಹಣ ನಿಮ್ಮ ಅಣ್ಣ ಕೊಡ್ತಾನೆಂದು ಹೇಳಿದ್ದಾನೆ. ಮಾತಿನಂತೆ ನಡೆದುಕೊಂಡರೆ ಸರಿ. ಮಾತಿನಂತೆ ನಡೆದುಕೊಂಡಾಗ ಕೊಡದಿದ್ದರೆ ಚಪ್ಪಲಿಂದ ಬಡಿಯದೆ ಹೂವಿನ ಹಾರ ಹಾಕಬೇಕೇನು? ಅಧಿಕಾರ ಐತಂತ ಬಡವರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡಿದರೆ, ಅನ್ನ ಹಾಕುವ ರೈತನಿಗೆ ತೊಂದರೆ ಕೊಟ್ಟರೆ ನಿಜವಾದರೆ ನನ್ನ ಬೌದ್ಧರಿ ಕೊಡಲಿಗೆ ಆಹುತಿ ಆಗುವೆ. ಎಚ್ಚರ! ಕೊಟ್ಟ ಮಾತು ಉಳಿಸಿಕೊಂಡು ನ್ಯಾಯದಿಂದ ರೈತ ಆಗ್ತಾನೆ. ಇಲ್ಲ ಎಲವಿಲ್ಲದ ನಾಲಿಗೆ ನುಡಿತು ಗೌಡ್ರೆ ಅಂತ ಹೇಳಿ ನನ್ನ ಮನೆಯಲ್ಲಿ ಜೀತ ಇರ್ಬೇಕಲೇ. ರೈತ ಅಂದ್ರೆ ಈ ದೇಶದ ಬೆನ್ನೆಲು. ಒಂದೇ ಮಾತು ಒಂದೇ ನಾಲಿಗೆ. ನಿಮ್ಮಂತ ಸರ್ಕಾರಕ್ಕೆ ಏನೋ ಗೊತ್ತು ಈ ಕರುನಾಡ ರೈತರ ತಾಕತ್ತು. ಏ ಗೌಡ, ರೈತರ ಬಗ್ಗೆ ಇಷ್ಟು ಕೀಳಾಗಿ ಮಾತನಾಡ್ತಿಲ್ಲ. ಬರೀ ಅಕ್ಕಿಯನ್ನು ಮಾತ್ರ ಕಂಡಿದೀಯ. ಅದನ್ನು ಬಿತ್ತಿ ಬೆಳೆದು ಎಲ್ಲ ಹೊಟ್ಟೆ ತುಂಬತಾನಲ್ಲ, ಒಬ್ಬ ನೇಗಿಲಿಯ ಪರಿಶ್ರಮ ಎಷ್ಟೈತೆ ಅಂತ ಗೊತ್ತೇನೋ? ಅದು ಅವರ ಕರ್ಮ, ಬಿತ್ತಿ ಬೆಳೆಯುವುದು ಅವರ ಧರ್ಮ. ಅಂತ ರೈತರ ಬಾಳ ಬೆಳಗುವುದೇ ನನ್ನ ಧರ್ಮ. ನಿಮ್ಮಂತ ಸ್ವಚ್ಛವಾದ ಬಿಳಿ ಬಟ್ಟೆ ತೊಟ್ಟು ಕೈ ಕೊಡುವ ಕೂತ್ರೆ ಎಲ್ಲ ರೈತರು ಹೊಟ್ಟಿಗೆ ಮನ್ ತಿನ್ನಬೇಕಾಗ್ತೈತೆ. ಯಜಮಾಂತರ ಹೆಗಲ ಮೇಲೆ ಹಸಿರು ಟವೆಲ್ ಹಾಕಿಕೊಂಡು ತಿರುಗುವ ನಿಮ್ಮ ಅಣ್ಣನಿಗೆ ಇಷ್ಟು ಸೊಕ್ಕಿರಬೇಕಾದ್ರೆ ಎಲ್ಲರನ್ನು ಬಗ್ಗೆ ಬಡಿಸಿ ಆರಿಸಿ ಬಂದ ಈ MLA ರಂಗೇಗೌಡನಿಗೆ ಎಷ್ಟು ಕದಿರಬಾರದು. ಏ ಗೌಡ, ಗೆದ್ದೆ ಎಂದು ಬಾಳ ಬೀಗ ಬೇಡ. ನಮ್ಮಿಂದ ನೀನು
ನಿನ್ನಿಂದ ನಾವಲ್ಲ, ನಿನ್ನ ಕುರ್ಚಿ ಯಾವಾಗ ಬಿದ್ದೋಗಿತ್ತೋ ಗೊತ್ತಿಲ್ಲ, ಆದ್ರೆ ನಮ್ಮದಾಗಲ್ಲ. ಸಾಯೋ ತನಕ ನಾವೇ ರಾಜ. ಹಾ, ನಾವೇ ರಾಜ. ನಾವು ಹಾಕುವ ಓಟಿನ ಭಿಕ್ಷೆಯಲ್ಲಿ ನಿನ್ನ ಬೆಳೆ ಕಾಳು ಏನೋ ಬೆಳೆಯಲ್ಲ. ಓಟು ಹಾಕುವ ಹಕ್ಕಿನ ಜೊತೆಗೆ ನಿಮ್ಮಂತರ ತಪ್ಪು ಮಾಡಿದಾಗ ಏಟ್ ಹಾಕುವ ಹಕ್ಕು ನಮಗಿದೆ. ಶಿವಲಿಂಗ, ರೈತರಂದ್ರೆ ನನಗೂ ಕಾಳಜಿ ಅನುಕಂಪ ಇದೆ. ಎಲ್ಲ ರೈತರ ಸಾಲವನ್ನು ಮನ್ನಾ ಮಾಡುತ್ತೇನೆ. ನೀನು ಕೊಡಬೇಕಾದ 5 ಲಕ್ಷ ಹಣವನ್ನು ವಜಾಗೊಳಿಸುತ್ತೇನೆ. ಆದರೆ ನೀನು ನಿನ್ನ ಹಸಿರು ಟವಲಿನಿಂದ ನನ್ನ ಬೂಟ್ ಪಾಲಿಸ್ ಮಾಡಬೇಕು. ಏನೊಂದೋ ಸೊಕ್ಕಿನಗೌಡ, ನಮ್ಮ ರಾಷ್ಟ್ರದ ಧ್ವಜ ಬಣ್ಣ ಕೇಸರಿ, ಬಿಳಿ ಹಸಿರು, ಕೆಳಗೆ ಹಸಿರೇ ರೈತನ ಉಸಿರು. ರೈತಿಗೆ ಅಷ್ಟೇ ಗೌರವ ಕೊಡ್ತೀರಾ, ಅಲ್ಲ ನಿಮಗೆ ಕೊಡ್ತೀರಾ? ಏ ಗೌಡ, ಹಸಿರು ಅಂದರೆ ರೈತನ ಉಸಿರು ಕಣ್ಣು. ನಿನ್ನಂತ ನೀತಿಗೆಟ್ಟ ಲಜ್ಜೆ ಬಿಟ್ಟ ರಾಜಕೀಯ ಸರ್ಕಾರಕ್ಕೆ ಏನೋ ಗೊತ್ತು? ಅನ್ನದಾತನ ತಾಕತ್ತು ಇದೇ ಕೊಡಲಿಯಿಂದ ಧರಣಿಗೆ ವಹಿಸುವ ಮಗನೇ ನಿನ್ನ ಕತ್ತು. ವೈನಿ ದೇಹನ ದಂಡಿಸಿ ಕಲಿಗಾರನಾಗು. ಈ ಪಾಪಿನ ರಂಗವನ್ನು ಕೊಂಡು ಕೊಲಿಗಾರನಾಗಬೇಡ. ನನ್ನ ಅಣ್ಣಂದ್ರನ್ನು ಕಟ್ಟಿಯಾಗಿ ಚಿತ್ರಹಿಂಸೆ ಮಾಡುತ್ತಿದೆ. ತೆಗೆದುಕೊ, ನಿನಗೆ ಬೇಕಾದ 5 ಲಕ್ಷ ಹಣ. ಎಷ್ಟು ಬಿಡೋರನ್ನು? 5 ಲಕ್ಷ ಹಣ ಕೊಡದ ಇದ್ದರೆ ನಿನ್ನೂ ಬಿಡುವುದಿಲ್ಲ, ನಿಮ್ಮಿಬ್ಬರ ಅಣ್ಣಂದಿರನೂ ಬಿಡುವುದಿಲ್ಲ. ಕೇವಲ ಹಣಕ್ಕಾಗಿ ದೇವರಂತ ನಮ್ಮ ಅಣ್ಣಂದಿರನ್ನು ಹೊಡೆಯೋದಕ್ಕೆ ಮನಸ್ಸು ಹೆಂಗೆ ಬಂತು ನಿನಗೆ? ತೆಗೆದುಕೊ, ನಿನಗೆ ಬೇಕಾದ ಹಣ. ಬೇಟ ಬಿಡೋರನ್ನು. ಶಾಬಾಷ್ ಭರತ್, ಮೆಚ್ಚಿದ ನಿನ್ನ ಅಣ್ಣ ತಮ್ಮಂದಿರ ಸಂಬಂಧವನ್ನು ಕೇವಲ ಯಜಮಾನದಲ್ಲಿ ಮಾತ್ರ ನೋಡಿದ್ದೆ, ಆದ್ರೆ ಈಗ ನನ್ನ ಕಣ್ಣಾರೆ ನೋಡ್ತಾ ಇದ್ದೇನೆ. ಅಣ್ಣ, ಧರ್ಮಾಸ್ಪತ್ರೆಯನ್ನು ಕಟ್ಟಿಸಲೆಂದು ಕುಡಿಟ್ಟಿದೆಲ್ಲ ಹಣ, ಅದನ್ನು ತಂದು ಕೊಟ್ಟೆ. ಬಸಪ್ಪ ಮನೆಗೆ ಬಂದು ಎಲ್ಲ ವಿಷಯ ತಿಳಿಸಿದ. ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸು ಅಣ್ಣ, ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸು. ಏ ರಾಮ, ಈ ಊರಿನಲ್ಲಿ ಸೊಕ್ಕಿನ ಶ್ರೀಮಂತರಿಗೆ ಮಿಕ್ಕಿದ ಹುಲಿಯಾಗಿ ಮರೆಯಾಗತ್ತೀಯ ಮಗನೇ. ಈ ಗೌಡನ ಮೇಲೆ ಬಂದರೆ ನಿನ್ನನ್ನು ಮುಗಿಸಿ ಬಿಡುವೆ, ಎಚ್ಚರ. ಗೌಡ್ರ, ಸುಟ್ಕೇಸ್ ತುಂಬ ಎಲ್ಲ ಹಣ ಚೆಕ್ ಮಾಡಿ ನೋಡ್ರಿ. ಮೋದಿಯವ್ರು ಏನ್ 2,000 ಲೋಡ್ ಅದಾರಲ್ಲ ಕೆಂಪಾನು, ಅವ ಅದಾವ್ರಿ 5 ಲಕ್ಷದಾಗ. ಬಿಡ್ರಿ ಆ ಮಕ್ಕಳನ್ನ. ರಾಮ, ಅಸಲು ಬಡ್ಡಿ ಮಾತ್ರ ಕೊಟ್ಟಿದ್ದೇನಪ್ಪ, ಚಕ್ರ ಬಡ್ಡಿ ಕೊಟ್ಟಿಲ್ವಾ? ಬೇಗನೆ ಕೊಟ್ಟು ಬಿಡಪ್ಪ. ಸುಳ್ಳು ಲೆಕ್ಕ ಹಚ್ಚಿ ಎಷ್ಟು ರೈತರ ಬಾಳೆ ಕೊಲೆ ಇಡ್ತೀನೋ ಶೆಟ್ಟಿ. ತೆಗೆದುಕೊ ನಿಂಗೆ ಚಕ್ರ ಬಡ್ಡಿ. ಬಡಿಬೇಡೋ ಮಾರಮ್ಮ, ಚಕ್ರ ಬಡ್ಡಿ ಕೊಡ್ತಾನಂತೆ. ಚಕ್ರ ಬರುವಂಗ ಬೆಳೆತಿಲ್ಲೋ ಮರಯ್ಯ. ಶ್ರೀರಾಮ, ಗೌಡ್ರ ನಮಗ ಅಸಲು ಬಡ್ಡಿ ಮಾತ್ರ ಕೊಟ್ಟಿದ್ದಾರ. ಲೇ ಗೌಡ, ಇನ್ನೊಬ್ಬರು ಕೊಟ್ಟಿದ್ದ ಇಟ್ಕೊಂಡ ನಮಗ ರೂಢಿ ಇಲ್ಲ. ತೆಗೆದುಕೊ ನಿನ್ನ ಹಣವನ್ನು. ಹಣದ ಮಧ್ಯದಲ್ಲಿ ಕೊಪ್ಪಿದ ಕುನಿ ನಮ್ಮ ಅಣ್ಣನಿಗೆ ಹೊಡೆದಿಲ್ಲ. ಹೇಗಿದೆ ಸೇಡಿಗೆ ಸೇಡು, ಪ್ರತಿಕಾರಕ್ಕೆ ಪ್ರತಿಕಾರ. ನಮ್ಮ ಅಣ್ಣ ಕೊಟ್ಟೆ ತೀರಿದ ನಿನಗೆ ಸರಿಯಾದ ಉತ್ತರ. ಗೌಡ್ರ, ಮೇ ಬ್ಯಾಸ್ಗಾತೇನ್ರಿ? ನಮ್ ಚಿವೋಗಿ ಒಂದಿಟ ಬಿಸಿನೀರ್ ಕಾಸ್ಕೊಂಡ್ ಬರ್ಲೇನ್ರಿ? ಒಂದಿಟ ಮೇಲೆ ನೀರ್ ಕಾಯ್ಸಿ ಬರ ಲೆವೆಲ್ ಆಗಿಬಿಡ್ತೈತ್ರಿ. ಏ ರಾಮಣ್ಣ, ನಮಗೂ ಬೇಗನ ಕೊಡು ಮರಯ.
ಏ ರಮಣ ನಮಗೆ ಗೌರ್ಗ ನಮ್ಗ ಇಬ್ರಿಗೂ ಕೊಡ್ರಿ ನಮ್ ಚಕ್ರವರ್ತಿ ಯಾಕೆ ಕೊಡೋ ಮರ ಪರ್ಸ ಸ್ವಲ್ಪ ಏ ಶೆಟ್ಟಿ ನನ್ನ ಕಾಕತೇವ ಮರ್ಯ ಶಿವಲಿಂಗ ನಾನು ಸರ್ಕಾರ ಸರ್ವರ್ ಇದ್ದಂಗ ಗೌಡ್ರ ಏನ್ ಕೆಲಸ ಹೇಳ್ತಾರ ಕೆಲಸ ಮಾಡೋದಷ್ಟ ಕೆಲಸ. ಸರ್ವರ ಬರತ ಇವ ಸರ್ವರ್ ಅಂತೆ. ನಾವು ಹೋಟೆಲಿಗೆ ಊಟಕ್ಕೆ ಹೋದಾಗ ಸರ್ವರ್ಗೆ ಹೋಗಿ ಟಿಪ್ಸ್ ಕೊಡ್ತೀವಿ. ಇವಂಗೂ ಸ್ವಲ್ಪ ಟಿಪ್ಸ್ ಕೊಟ್ಟು ಕಳ್ಸು ಬರತಾ. ಗಂಧದ ಗುಡಿಯ ನಾಡನ್ನು ಹಾಳು ಮಾಡಿ ಎಷ್ಟು ಮನೆಗಳಿಗೆ ಬಾಂಬ್ ಇಟ್ಟು ಎಷ್ಟು ಜನ ನಾಶ ಮಾಡಿದ ನಿನಗೆ ತೆಗೆದುಕೊಟ್ಟೆ. ಏ ಗೌಡ, ರೈತರು ಸೈನಿಕರು ಅಂದ್ರೆ ಕೈ ಮುಗಿಬೇಕು. ಅಧಿಕಾರ ಐತಂತ ಆವಾಜ್ ಹಾಕಿದ್ರೆ ಈ ಶ್ರೀರಾಮ ಸುಮ್ಮನೆ ಇರ್ತಾನ ಅನ್ಕೋಬೇಡ. ಪವರ್ ಸ್ಟಾರ್ ಪುನೀತ್ ನಂಗ ಪಂಚ್ ಕೊಡ್ತಾನ. ಕಾಯಿ ಅಂದ್ರ ಪಾಟ್ಲಿನ ಮಗನ. ಲೇ ಗೌಡ, ನಿನ್ನ ಸರ್ಕಲ್ಗೊಂದು ಸವಾಲ್ ಹಾಕ್ತೇನೆ. ನಮ್ಮ ಊರ್ ಕ್ರಾಸ್ ನಿಂದ ಹಿಡಿದು ಈ ಸರ್ಕಲ್ ಮಠ ರೋಡ್ ಮಾಡ್ಬೇಕು, ಮತ್ತ ಮಡ್ಯಾಗೊಂದು ಪೂಲ್ ಆಗ್ಬೇಕು. ಬರ್ರಿ ಸೈನ ಹೂನ. ಶಿವಲಿಂಗ, ಮಲಗದ ಘಟ ಸರ್ಪವನ್ನು ಹೊರದೆಬ್ಬಿಸಿದೀಯ. ನನ್ನ ರೋಷದ ಜೋಲೆ ನಿನ್ನ ಸುಟ್ಟು ಭಸ್ಮ ಮಾಡದೇ ಬಿಡಲಾರದು. ರೂಪದಲ್ಲಿ ರೂಪವತಿ ಶಿವಲಿಂಗನ ಹೆಂಡತಿ ಪಾರ್ವತಿ, ನಿನ್ನ ಶೀಲ ಸೆಳೆದು ನನ್ನ ಒಡೆದ ಏಟಿಗೆ ನಿನ್ನ ಹೆಣ್ಣು ತಳ್ಳೆ ಮಣ್ಣಾಗಲೇಬೇಕು. ಅವಾಗ ತೋರಿಸುವೆ ಈ ಚಕ್ರವರ್ತಿ ಪವರ. ಈ ಮೂರು ಬಡ್ಡಿ ಮಕ್ಕಳನ್ನು ಬಗ್ಗಿಸಿ ಬಿಡಬೇಕು. ಅದಕ್ಕೊಂದು ನಾನು ಹೆಣ್ಣು ಹುಲಿ ಸಾಕಿದ್ದೇನೆ. My dear ರೇವತಿ, come on ರೇವತಿ, come on. Come on. ಬರ್ತಾಲೋ ಚಾಮುಂಡಿ ಬರ್ತಾಳೋ. ಬರ್ತಾಲೋ ಚಾಮುಂಡಿ ಬರ್ತಾಳೋ. ಬರ್ತಾಲೋ ಚಾಮುಂಡಿ ಬರ್ತಾಳೋ. ಕಾಡಿನಲ್ಲಿ ಟೈಗರ್ ಇರ್ತೈತಿ, ನಾಡಿನಲ್ಲಿ ಪವರ್ ಇರ್ತೈತಿ. ಈ ಲೈಡಿ ಟೈಗರ್ ರೇವತಿ ಎಂಟ್ರಿ ಕೊಟ್ರ ಒಂದು ಪವರ್ ಇರ್ತೈತಿ.
ನೋಡಿದ್ರೇನೋ ನಾನು ಸಾಕಿದ ಹೆಣ್ಣು ಹುಲಿಯ ಆರ್ಭಟ. ಚಿಂತಿಸಿದಿರು ಅಣ್ಣ. ಈ ರ್ಯಾಫ್ ವಾಕ್ ರೇವತಿ ಎಂಟ್ರಿ ಕೊಟ್ರ ಮುಗೀತು. ನೀನೇನು ಚಿಂತಿಸದಿರು, ಅದನ್ನೆಲ್ಲ ನಾನ್ ನೋಡ್ಕೊಳ್ತೀನಿ. ಮೆಚ್ಚಿದೆ ರೇವತಿ ನಿನ್ನ ಕೆಚ್ಚದ ಧೈರ್ಯವನ್ನು. ರಾಮನ ಸಂಸಾರವನ್ನು ನುಚ್ಚು ನೂರು ಮಾಡುವ ಹೆಣ್ಣು ಹುಲಿ ನೀನು. ಈ ಸಿಲ್ಕಾನ್ ಸಿಟಿ ಬೆಂಗಳೂರನ್ನೇ ಗಡಗಡನೆ ನಡಗಿಸಿದ ಈ ರ್ಯಾಫ್ ವಾಕ್ ರೇವತಿಗೆ ಇದೊಂದು ಮ್ಯಾಟ್ರ್ ಅಲ್ಲ ಅಣ್ಣ. ರಂಗೇಗೌಡ್ರ, ಅವರ ಮನೆಗೆ ಬಾಂಬ್ ಬಿಟ್ಟು ಬಸ್ಟ್ ಮಾಡ್ಬಿಡ್ರ. ರೇವತಿ, ಇಬ್ಬರು ಅಣ್ಣ ತಮ್ಮಂದಿರ ಮನಸ್ಸು ಕೆಡಿಸಿ ಅವರನ್ನು ಬೇರೆ ಬೇರೆ ಮಾಡಿಸಿ ಅವರ ಮನೆ ಸರ್ವನಾಶ ಮಾಡಬೇಕು. ರೇವತಿ, ಸರ್ವನಾಶ ಮಾಡಬೇಕು. ಕಾಮಿಡಿ ಮಾಡಿದ್ರೆ ನಗೆ ಬರ್ತೈತಿ, ಸಿಗರೇಟ್ ಸೇದಿದ್ರ ಹೊಗೆ ಬರ್ತೈತಿ. ಈ ರ್ಯಾಫ್ ವಾಕ್ ರೇವತಿ ಎಂಟ್ರಿ ಕೊಟ್ರ ಒಂದ್ ಹಾಗೆ ಇರ್ತೈತಿ. ನಿನ್ನನ್ನು ತಂಗಿಯಾಗಿ ಪಡೆದಿದ್ದು ನನ್ನ ಪುಣ್ಯ. ನಡ್ರಿ ಹೋಗೋಣ. ಪ್ಲಾನ್ ರೆಡಿ ಮಾಡಿ ನಾನು ಬಲೆಗೆ ಬೀಳಿಸಿ ಆ ರಾಮನಿಗೆ ಒಂದು ನನ್ನ ಪ್ರೇಮದಿಂದ ಅವನನ್ನು ಬಲೆಗೆ ಬೀಳಿಸ್ತೀನಿ. ಅಣ್ಣ, ನೀನೇನೋ ಚಿಂತಿಸದಿರು, ಅವರ ಮನೆತನವನ್ನೇ ಇಂಡಿಯಾ ಮ್ಯಾಪ್ ನಲ್ಲಿ ಇಲ್ದಂತೆ ಮಾಡ್ತೀನಿ. ನಡಿಯಣ್ಣ, ಹೋಗೋಣ. ಈ ವಕ್ರತುಂಡ, ಈ ಕೆಚ್ಚದೆ ವಕ್ರತುಂಡನ ದೃಷ್ಟಿ ವೈರಿ ಮೇಲೆ ಬೆತ್ತು ಅಂದ್ರೆ ವೈರಿ ಸರ್ವನಾಶ. ಈ ವಕ್ರತುಂಡ ಹೊಲೆದ ಹೆಣ್ಣುಗಳಿಗೆ ಸಕ್ರೆ ಸ್ವಾಮಿ, ಮುನಿದು ಕಾಡುವ ಹೆಮ್ಮಾರಿ ಹೆಣ್ಣುಗಳಿಗೆ ವಿಕೃತ ಕ್ರಾಮೆ. ನನ್ನ ತಲೆ ಕೆಡಿಸಿ ಕಾಡಿದ ರಂಗೇಗೌಡನ ತಂಗಿ ನಿನ್ನ ಉದರದಲ್ಲಿ ಬೆಳೆಸುವನೊಂದು ಪಾಪದ ಪಿಂಡ. ಹೋಗಿ ಬರ್ತೇನೆ ಚಿನ್ನ, ಭೇಟಿಯಾಗೋಣ.